ತ್ರಿವರ್ಣ ಸ್ಪೆಷಲ್ಗೆ ಸ್ವಾಗತ. ನಾನು BM ಹನೀಫ್. ಕಲಬುರಗಿಯ ಚಿತ್ತಾಪುರ ಈಗ ಸುದ್ದಿಯಲ್ಲಿದೆ. ನವೆಂಬರ್ 2ರಂದು ಅಲ್ಲಿ RSS ಪಥಸಂಚಲನ ನಡೆಸಿದರೆ ಭೀಮ್ ಆರ್ಮಿ ಸುಮ್ಮನೆ ಕೂತ್ಕೊಳ್ಳುತ್ತಾ? ದಲಿತ ಪ್ಯಾಂಥರ್ಸ್ನವರು ಏನು ಮಾಡ್ತಾರೆ? ಅದೇ ದಿನ ತಾವು ಸಭೆಗಳನ್ನು ನಡೆಸ್ತೀವಿ ಅಂತ ಹೇಳಿರುವ ಉಳಿದ 4 ಸಂಘಟನೆಗಳು ಏನು ಮಾಡ್ತವೆ? ಕಳೆದ ವಾರವಿಡೀ ಮಾಧ್ಯಮಗಳಲ್ಲಿ ಇದೇ ಪ್ರಶ್ನೆಗಳು. ಕೊನೆಗೂ ಶುಕ್ರವಾರದಂದು ಕಲಬುರಗಿ ಹೈಕೋರ್ಟ್ ಪೀಠ ಒಂದು ದಾರಿ ತೋರಿಸಿದೆ. ಆದರೆ ಆ ದಾರಿ ಇನ್ನಷ್ಟು ಪ್ರಶ್ನೆಗಳನ್ನು ಈಗ ಹುಟ್ಟುಹಾಕುವಂತಿದೆ. ಪಥಸಂಚಲನಕ್ಕೆ ಅನುಮತಿ ಕೋರಿ RSS ಹೈಕೋರ್ಟ್ ಮೆಟ್ಟಿಲು ಹತ್ತಿತ್ತು. ಶುಕ್ರವಾರ ಅರ್ಜಿಯ ಮೇಲೆ ಸ್ವಲ್ಪ ಹೊತ್ತು ಜಸ್ಟಿಸ್ MGS ಕಮಲ್ ವಾದವನ್ನು ಆಲಿಸಿದರು. ಆಮೇಲೆ ಆಯಿತು, 28ನೇ ತಾರೀಕಿನಂದು ಅಧಿಕಾರಿಗಳು ಒಂದು ಶಾಂತಿ ಸಭೆ ನಡೆಸಲಿ, ಮಾರ್ಚ್ ಫಾಸ್ಟು, ಪ್ರತಿಭಟನೆ, ಮೆರವಣಿಗೆ ಇದೆಲ್ಲ ನಡೆಸೋದಕ್ಕೆ ಈಗಾಗಲೇ ಅರ್ಜಿ ಸಲ್ಲಿಸಿರುವಂತಹ ಎಲ್ಲರನ್ನೂ ಕರೀರಿ, ಶಾಂತಿ ಸಭೆಯಲ್ಲಿ ಒಂದು ಪರಿಹಾರ ಹುಡುಕಿ, 30ನೇ ತಾರೀಕಿನೊಳಗೆ ಸಭೆಯ ಫಲಿತಾಂಶವನ್ನು ಕೋರ್ಟಿಗೆ ತಿಳಿಸಿ, ಆಮೇಲೆ ಕೋರ್ಟ್ ನಿರ್ಧಾರ ತಗೊಳ್ಳುತ್ತೆ ಅಂತ ಜಸ್ಟಿಸ್ ಅವರು ಹೇಳಿದ್ದಾರೆ. ಅಂದರೆ RSS ಪಥಸಂಚಲನದ ವಿವಾದಕ್ಕೆ ಶುಕ್ರವಾರ ಒಂದು ತೆರೆ ಬೀಳಬಹುದು ಅಂತ ಅಂದುಕೊಂಡದ್ದು ಈಗ ಹುಸಿಯಾಗಿದೆ. ಎಲ್ಲವನ್ನು ಶುರು ಮಾಡಿದ್ದು ಸಚಿವ ಪ್ರಿಯಾಂಕ್ ಖರ್ಗೆ. ಮೊದಲು RSS ಕುರಿತು ಅವರು ಕೆಲವು ಪ್ರಶ್ನೆಗಳನ್ನು ಎತ್ತಿದ್ರು. ಸರ್ಕಾರಿ ಶಾಲೆಗಳಲ್ಲಿ, ಸರ್ಕಾರಿ ಮೈದಾನಗಳಲ್ಲಿ RSS ಬೈಠಕು, ಲಾಠಿ ಕವಾಯತುಗಳಿಗೆ ಅವಕಾಶ ಕೊಡಬೇಡಿ ಅಂತ ಮುಖ್ಯಮಂತ್ರಿಗೆ ಒಂದು ಪತ್ರ ಬರೆದರು. ಈ ಪತ್ರದ ಬಗ್ಗೆ ಪರಿಶೀಲಿಸಿ ಕ್ರಮಗಳನ್ನು ಸೂಚಿಸಿ ಅಂತ ಮುಖ್ಯಮಂತ್ರಿಯವರು ಅದನ್ನು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಕಳಿಸಿದರು. ಆ ಬಳಿಕ ಸರ್ಕಾರದ ಆದೇಶವೊಂದು ಹೊರಬಂತು. ಈ ಹಿಂದೆ ಬಿಜೆಪಿಯ ಜಗದೀಶ್ ಶೆಟ್ಟರ್ ಅವರು CM ಆಗಿದ್ದಾಗ ಶಿಕ್ಷಣ ಇಲಾಖೆ ಒಂದು ಆದೇಶವನ್ನು ಹೊರಡಿಸಿತ್ತು. ಅದನ್ನೇ ಪರಿಷ್ಕರಿಸಿ ಸಿದ್ದರಾಮಯ್ಯ ಸರ್ಕಾರ ಈಗ ಹೊಸ ಆದೇಶವನ್ನು ಹೊರಡಿಸಿದೆ. ಅದರ ಪ್ರಕಾರ ಯಾವುದೇ ಖಾಸಗಿ ಸಂಘಟನೆಗಳು, ನೋಡಿ ಅದರಲ್ಲಿ ಆದೇಶದಲ್ಲಿ RSS ಅಂತ ಹೇಳಿಲ್ಲ, ಯಾವುದೇ ಖಾಸಗಿ ಸಂಘಟನೆಗಳು ಸರ್ಕಾರಿ ಶಾಲೆ, ಸರ್ಕಾರಿ ಶಾಲೆಯ ಮೈದಾನ, ಸರ್ಕಾರಿ ಮೈದಾನ ಎಲ್ಲಿಯೂ ಕೂಡ ತಮ್ಮ ಚಟುವಟಿಕೆಗೆ ಅದನ್ನು ಬಳಸಬೇಕಾದ್ರೆ ಮೊದಲು ಜಿಲ್ಲಾ ಮತ್ತು ತಾಲೂಕು ಆಡಳಿತದ ಅನುಮತಿಯನ್ನು ಪಡಿಬೇಕು ಅಂತ ಈ ಆದೇಶದಲ್ಲಿದೆ. ಈ ಆದೇಶದಲ್ಲಿ ಹಾಗೆ ನೋಡಿದರೆ ತಪ್ಪೇನೂ ಕಾಣಿಸೋದಿಲ್ಲ. ಆದರೆ ಈವರೆಗೆ ಹೀಗೆ ಶಾಲೆ ಮೈದಾನ ಮತ್ತು ಸರ್ಕಾರಿ ಮೈದಾನಗಳಲ್ಲಿ ತಮ್ಮ ಬೈಠಕ್ ಮತ್ತು ಇತರ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಂತಹ RSS ಇದರಿಂದ ಸಿಟ್ಟಿಗೆದ್ದಿದೆ. ಇದು RSS ಅನ್ನು ಬಗ್ಗು ಬಡಿಯಲೆಂದೇ ತಂದಿರುವಂತಹ ಕಾನೂನು ಅಂತ ಅದು ಈಗ ಭಾವಿಸಿದೆ. ಈ ಆದೇಶ ಬಂದ ಬಳಿಕ ರಾಜ್ಯಾದ್ಯಂತ ಇದಕ್ಕೆ ಸಂಚಲನ ಉಂಟಾಯಿತು. ರಾಜ್ಯದ ವಿವಿಧೆಡೆ RSS ರಸ್ತೆಗಳಲ್ಲಿ ಪಥಸಂಚಲನ ನಡೆಸತೊಡಗಿತು. ಕೆಲವೆಡೆ ಅನುಮತಿ ಪಡೆದು ನಡೆಸ್ತು, ಕೆಲವೆಡೆ ಅನುಮತಿ ಇಲ್ಲದೆ ನಡೆಸ್ತು. ಅನುಮತಿ ಇಲ್ಲದೆ ನಡೆಸಿದಂತಹ ಮೆರವಣಿಗೆಗಳಿಗೆ ಪೊಲೀಸರು ತಡೆ ಹಾಕಿದರು. ಈ ಮಧ್ಯೆ ಇನ್ನೊಂದು ಬೆಳವಣಿಗೆ ನಡೆಯಿತು. ಪ್ರಿಯಾಂಕ ಖರ್ಗೆ ಅವರಿಗೆ ಸವಾಲು ಹಾಕಲೆಂದೇ RSS ಚಿತ್ತಾಪುರದಲ್ಲಿ ತಾವು ಭಾರೀ ದೊಡ್ಡ ಪಥಸಂಚಲನವನ್ನು ನಡೆಸೋದಾಗಿ ಸವಾಲು ಹಾಕಿತು. ಚಿತ್ತಾಪುರ ಪ್ರಿಯಾಂಕ ಖರ್ಗೆ ಅವರ ಮತಕ್ಷೇತ್ರ. ಅವರ ಬೆಂಬಲಿಗರು ಈ ಸವಾಲಿನಿಂದ ಸಿಟ್ಟಿಗೆದ್ರು. ಅಲ್ಲಿಂದ ಈಗ ಹೊಸ ಸಮಸ್ಯೆಗಳು ಹುಟ್ಟುಕೊಂಡಿವೆ. ನಾವು ಪಥಸಂಚಲನ ಮಾಡ್ತೇವೆ ಅಂತ ಭೀಮ್ ಆರ್ಮಿ ಮತ್ತು ಭಾರತೀಯ ದಲಿತ ಪ್ಯಾಂಥರ್ಸ್ ತಹಶೀಲ್ದಾರ್ಗೆ ಮನವಿ ಕೊಟ್ಟವು. ಊರಲ್ಲಿ ಉದ್ರಿಕ್ತ ಪರಿಸ್ಥಿತಿ ಉಂಟಾಗಬಹುದು ಅಂತ ತಹಶೀಲ್ದಾರ್ ಅವರು RSSಗೆ ಅನುಮತಿಯನ್ನು ಹಿಂತೆಗೆದುಕೊಂಡರು. RSS ಕೋರ್ಟ್ ಮೆಟ್ಟಿಲು ಹತ್ತಿತ್ತು. ಅದರ ಬೆನ್ನಲ್ಲೇ ಇನ್ನಷ್ಟು ಸಂಘಟನೆಗಳು ನವೆಂಬರ್ 2ರಂದೇ ಚಿತ್ತಾಪುರದಲ್ಲಿ ಮೆರವಣಿಗೆ ನಡೆಸ್ತೇವೆ ಅಂತ ಅನುಮತಿಯನ್ನು ಕೋರಿ ಅರ್ಜಿ ಸಲ್ಲಿಸಿದರು. ಗೊಂಡಕುರುಬ ST ಹೋರಾಟ ಸಮಿತಿ, ಕರ್ನಾಟಕ ರಾಜ್ಯ ರೈತ ಸಂಘ, ಹಸಿರು ಸೇನೆ, ಇಂಡಿಯನ್ ಕ್ರಿಶ್ಚಿಯನ್ ವೆಲ್ಫೇರ್ ಅಸೋಸಿಯೇಷನ್, ಹೀಗೆ ಎಲ್ಲವೂ ಕೂಡ ನವೆಂಬರ್ 2ಕ್ಕೆ ನಾವು ಮೆರವಣಿಗೆ ಮಾಡ್ತೇವೆ ಅಂತೇಳಿ ಈಗ ಹೊರಟಿದ್ದಾರೆ. ಶುಕ್ರವಾರ ಅಕ್ಟೋಬರ್ 24ರಂದು ಹೈಕೋರ್ಟ್ ಕಲಬುರಗಿ ಪೀಠ ಈ ಕುರಿತು ತೀರ್ಪು ಕೊಡಬೇಕಿತ್ತು, ಕೊಡಲಿಲ್ಲ. ಈಗ ಹೈಕೋರ್ಟ್ ಚೆಂಡನ್ನು ಸರ್ಕಾರದ ಅಂಗಳಕ್ಕೆ ಕಳಿಸಿದೆ. ಜಿಲ್ಲಾಡಳಿತ ಶಾಂತಿ ಸಭೆ ನಡೆಸಿ ತೀರ್ಮಾನ ತಿಳಿಸಲಿ, ಆ ಬಳಿಕ ಏನು ಮಾಡಬೇಕು ಅದನ್ನು ಕೋರ್ಟ್ ಹೇಳುತ್ತೆ ಅಂತ ಜಡ್ಜ್ ಹೇಳಿದ್ದಾರೆ. ಈ ಪಥಸಂಚಲನ, ಮೆರವಣಿಗೆ, ಪ್ರತಿಭಟನೆಗಳಿಂದ ಚಿತ್ತಾಪುರದ ಜನಕ್ಕೆ ಏನಾದರೂ ಲಾಭ ಇದೆಯಾ? ಖಂಡಿತ ಇಲ್ಲ. RSSಗೆ ಪ್ರಿಯಾಂಕ್ ಖರ್ಗೆಗೆ ತಮ್ಮ ಶಕ್ತಿಯನ್ನು ತೋರಿಸಬೇಕು ಎಂಬ ಹಠ, ಉಳಿದ ಸಂಘಟನೆಗಳಿಗೆ RSS ಪಥಸಂಚಲನಕ್ಕೆ ತಡೆ ಒಡ್ಡಬೇಕು ಎಂಬಂತಹ ಛಲ. ಒಟ್ಟಾರೆ ಚಿತ್ತಾಪುರದಲ್ಲಿ ಅಶಾಂತಿ. ಶಾಂತಿ ಸಭೆಯಲ್ಲಿ ಏನಾಗುತ್ತೋ ನೋಡಬೇಕು. ಶಾಂತಿ ಸಭೆಯಲ್ಲೇ ಅಶಾಂತಿ ಉಂಟಾದರೆ ಪರಿಸ್ಥಿತಿ ಇನ್ನಷ್ಟು ಹದಗೆಡಬಹುದು. ಜಿಲ್ಲಾಧಿಕಾರಿ ಈ ಸಮಸ್ಯೆಗೆ ಏನಾದರೂ ಪರಿಹಾರ ಒದಗಿಸ್ತಾರೆ ಅನ್ನುವಂಥ ನಂಬಿಕೆ ಕೂಡ ಸದ್ಯಕ್ಕೆ ಯಾರಿಗೂ ಕಾಣಿಸ್ತಾ ಇಲ್ಲ. RSSಗೆ 100 ವರ್ಷ ತುಂಬಿದ ಸಂದರ್ಭದಲ್ಲಿ RSS ಒಳ ಹೊರಗಿನ ಕುರಿತು ಸಾಕಷ್ಟು ಚರ್ಚೆ ನಡೀತಾ ಇದೆ. ಜೊತೆಗೆ ಈ ಚರ್ಚೆ ಕಾಂಗ್ರೆಸ್ ಮತ್ತು RSS ನಡುವಣ ಸಂಘರ್ಷವನ್ನು ಕೂಡ ಬಲಪಡಿಸ್ತಾ ಇದೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲ್ರಿಗೂ ಮಾರ್ಚ್ ಫಾಸ್ಟು, ಪಥಸಂಚಲನ, ಮೆರವಣಿಗೆ, ಪ್ರತಿಭಟನೆ ಮಾಡೋದಕ್ಕೆ ಹಕ್ಕಿದೆ. ಆದರೆ ಆ ಎಲ್ಲ ಸಂಘಟನೆಗಳು ಕೂಡ ಆಡಳಿತ ಸೂಚಿಸಿದಂತಹ, ಜಿಲ್ಲಾಡಳಿತ ಇರಬಹುದು ಅಥವಾ ತಾಲೂಕಿನ ಆಡಳಿತ ಇರಬಹುದು, ಸೂಚಿಸಿದಂತಹ ನಿಯಮಗಳು ಮತ್ತು ಶಿಸ್ತಿನ ಪರಿಧಿಯಲ್ಲಿ ನಡಿಬೇಕು. ಶಾಂತಿ ಕಾಪಾಡೋದು ಜಿಲ್ಲಾಡಳಿತದ ಕೆಲಸ. ಸದ್ಯಕ್ಕಂತೂ ಅಶಾಂತಿ ಮುಂದುವರೆದಿದೆ. 28ರ ಶಾಂತಿ ಸಭೆಯಲ್ಲಿ ಏನಾಗುತ್ತೋ ನೋಡಬೇಕು.